ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಇನ್ಸ್ಪೈರ್ ಎ ಟು ಝೆಡ್ ಕನ್ನಡ ಚಾನಲ್ವರೆಗೂ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋಂಥ ವಿಷಯ ಪಶು ಸಂಗೋಪನೆ ಅಥವಾ ಪಶು ಲೋನ್ ಅಥವಾ ಹಸು ಲೋನ್ ನೀವು ಯಾವ ರೀತಿ ಬ್ಯಾಂಕ್ ನಿಂದ ಪಡಿಬಹುದು, ಮತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನಿರುತ್ತೆ, ಮತ್ತೆ ಇದ್ರದ್ದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಫುಲ್ ನೋಡಿ, ಈ ಮಾಹಿತಿನ ಪಡ್ಕೊಂಡು ಅಂದ್ರೆ ಈ ಮಾಹಿತಿ ಬಗ್ಗೆ ತಿಳ್ಕೊಂಡು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಡೈರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಬೆಲ್ ಐಕಾನ್ ಸಹ ನೀವು ಪ್ರೆಸ್ ಮಾಡಬಹುದು. ಮೊದಲನೇದಾಗಿ ನಿಮ್ಮ ಹತ್ತಿರದ ಬ್ಯಾಂಕ್, ನೀವು ಯಾರಿಗೆಲ್ಲ ಒಂದು ಕೃಷಿ ಅಂದ್ರೆ ಫಾರ್ಮಿಂಗ್ ಅಥವಾ ಹಸು ಸಾಕಾಣಿಕೆ ಮಾಡೋದಕ್ಕೆ ಮೊದಲನೇದಾಗಿ ಇಂಟ್ರೆಸ್ಟ್ ಇರಬೇಕು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಿಮ್ಮ ಹತ್ತಿರದ ಬ್ಯಾಂಕ್ ನಲ್ಲಿ ಸಾಲ ಸೌಲಭ್ಯನ ಪಡಿಬಹುದು. ಈ ಸಾಲ ಸೌಲಭ್ಯದ ಜೊತೆಗೇನೆ ನಿಮ್ಮ ಡೈರಿ ಅಥವಾ ನಿಮ್ಮ ಯಾವುದು ಕೋಆಪರೇಟಿವ್ ಸೊಸೈಟಿ ಅಂತ ಏನ್ ಹೇಳ್ತೀವಿ, ನಮ್ಮ ಹಾಲು ಹಾಕ್ತಿವಲ್ಲ, ಹಾಲು ಸೊಸೈಟಿ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ನಿಮ್ಗೆ ಯಾವ್ದಾವ್ದೋ ಸಬ್ಸಿಡಿಗಳು ಸಹ ಈ ಬ್ಯಾಂಕ್ ಜೊತೆ ಟೈಅಪ್ ಆಗಿ ಅಥವಾ ಸರ್ಕಾರದಿಂದ ಯಾವ್ದಾವ ಸಬ್ಸಿಡಿ ಸಿಗುತ್ತೆ ಅದನ್ನು ಸಹ ನೀವು ಪಡೆದು ನೀವು ಪಶುಸಂಗೋಪನೆಯನ್ನ ಮಾಡಬಹುದು. ಇವಾಗ ಮುಖ್ಯವಾಗಿ ಮಾತಾಡ್ತಿರೋಂಥ ವಿಷಯ ಅಂದ್ರೆ ಬ್ಯಾಂಕ್ ಲೋನ್ ಯಾವ ರೀತಿ ಪಡಿಬಹುದು. ಬ್ಯಾಂಕ್ ನಿಂದ ನಿಮ್ಗೆ ಸಾಲ ಸೌಲಭ್ಯ ಪಡೆಯೋದಕ್ಕೆ ಅವ್ರು ಏನೆಲ್ಲ ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ, ನೀವು ಈಗ ಏನ್ ಮಾಡಬಹುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಹತ್ತಿರದ ಬ್ಯಾಂಕ್ ಯಾವುದೇ ಆಗಿರ್ಬೋದು, ಆ ಬ್ಯಾಂಕ್ ನಲ್ಲಿ ನಿಮ್ಗೆ ಒಂದು SB ಅಕೌಂಟ್ ಇರಬೇಕು, ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇರಲಿಲ್ಲ ಅಂದ್ರೆ ನೀವು ಓಪನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎರಡನೇದಾಗಿ ನೀವು ಈ ಬ್ಯಾಂಕ್ ನಲ್ಲಿ ನಿಮ್ಮ ಅಂದ್ರೆ ನೀವು ಡೈರಿಗೆ ಹಾಲಾಗ್ತಿರ್ತೀರಲ್ಲ, ಆ ಹಾಲಿನ ಹಣ ಬ್ಯಾಂಕ್ ನಲ್ಲಿ ಜಮಾ ಆಗೋ ರೀತಿ ಇರಬೇಕಾಗುತ್ತೆ. ಇದು ಎರಡನೇ ಒಂದು ಕಂಡೀಷನ್ ಆಗಿರುತ್ತೆ. ಮೂರನೇ ಡಾಕ್ಯುಮೆಂಟ್ಸ್ ಬಂದು ಏನಂತಾರೆ ಅಂದ್ರೆ ಟ್ರೈ ಪಾರ್ಟಿ ಅಗ್ರಿಮೆಂಟ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅಂತ ಏನ್ ಹೇಳ್ತೀವಿ, ಇದು ಬ್ಯಾಂಕ್ನವರು, ಹಾಲಿನ ಡೈರಿ, ಹಾಲಿನ ಸೊಸೈಟಿ, ನೀವೆಲ್ಲಿ ಹಾಲಾಗ್ತಿದ್ದೀರಾ ಅವರು ಹಾಗೂ ನಾವು ಲೋನ್ ತಗೊಳ್ತಿರ್ತೀವಲ್ಲ ನಾವು, ಈ 3 ಜನದ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಈ ಅಗ್ರಿಮೆಂಟ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ಬ್ಯಾಂಕ್ನವರು ಲೋನ್ ಕೊಡ್ತಿದೀವಿ ಅಂತ ಇದ್ರಲ್ಲಿ ಇರುತ್ತೆ. ಹಾಗೇನೆ ಡೈರಿ ಅವರು ನಮ್ಮ ಡೈರಿಯಲ್ಲೇ ಹಾಲಾಗ್ತಾ ಇದ್ದಾರೆ, ಅಂದ್ರೆ ಇದೇ ಡೈರಿ ನಿಮ್ಮ ಹಳ್ಳಿ ಅಥವಾ ಎಲ್ಲಿ ನೀವು ಮಾಡ್ತಿರ್ತೀರಲ್ಲ ಆ ಡೈರಿಲಿ ಹಾಲಾಗ್ತಾ ಇದ್ದಾರೆ ಅಂತ ಒಂದು ಸೈನ್ ಇರುತ್ತೆ. ಅದಲ್ದೇನೆ ನಾವು ಅಂದ್ರೆ ಲೋನ್ ತಗೊಳ್ತಿದೀವಲ್ಲ ನಾವು ಸಹ ಈ ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಿರ್ತೀವಿ, ನಾ ಈ 2 ಕಂಡೀಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೈನ್ ಮಾಡಿರ್ತೀವಿ. ಈ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಬ್ಯಾಂಕ್ ನವರ ಹತ್ರ ಕೇಳಿದ್ರೆ ಅವರು ನಿಮ್ಗೊಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಜೊತೆಲಿ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಸಹ ನೀವು ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಒಂದು ಮುಖ್ಯವಾದಂತ ಟ್ರೈ ಪಾರ್ಟಿ ಅಗ್ರಿಮೆಂಟ್ ನೀವು ಹಸು ಸಾಲನ ಪಡೆಯೋದಿಕ್ಕೆ. ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಡಾಕ್ಟರ್ ಸರ್ಟಿಫಿಕೇಟ್ ಏನು ಅಂದ್ರೆ ಹಸು ಚೆನ್ನಾಗಿದೆ, ಹಸು ಆರೋಗ್ಯವಾಗಿದೆ, ಆ ಹಸುನಲ್ಲಿ ಅಂದ್ರೆ ಈ ಹಸು ಇಷ್ಟು ಲೀಟರ್ ಹಾಲು ಕೊಡುತ್ತೆ, ಈ ರೀತಿಯಾದಂತ ಮಾಹಿತಿನ ಡಾಕ್ಟರ್ ಸರ್ಟಿಫೈ ಮಾಡಿ ಕೊಡ್ತಾರೆ. ಇದು ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ಇನ್ನೊಂದು ಬಂದು ಹಸುವಿನ ಫೋಟೋ ಯಾವ ರೀತಿ ಅಂದ್ರೆ ಬೈಯರು ಮತ್ತು ಸೆಲ್ಲರು. ಈಗ ನಾನು ಯಾರ ಹತ್ರ ಹಸು ತಗೊಳ್ತಿದ್ದೀನಿ ಅವರು ಪ್ಲಸ್ ನಾನ್ ತಗೊಳ್ತಿರೋರು, ನಾನು, ಈ ಇಬ್ರು ಹಾಗೂ ಹಸು, ಇವ್ರ ಜೊತೆ ಸೇರಿರೋಂತ ಒಂದು ಫೋಟೋ. ಈ ಫೋಟೋ ಸಹ ನಿಮ್ಗೆ ಮುಖ್ಯವಾದ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇನ್ಶೂರೆನ್ಸ್ ಇಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸುತ್ತೆ ನೀವು ಹಸು ಸಾಲ ಪಡಿಬೇಕಾದ್ರೆ. ಯಾಕೆ ಅಂದ್ರೆ ಇನ್ಶೂರೆನ್ಸ್ ನಮಗೂ ಸಹ ತುಂಬಾ ಅನುಕೂಲ ಆಗಿರುತ್ತೆ. ಏನಕ್ಕೆ ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಯ್ತು ಮುಂದೆ ಹಸುಗೆ, ಆವಾಗ ಇನ್ಶೂರೆನ್ಸ್ ನಮ್ಮ ಹಸುಗೆ ಕ್ಲೈಮ್ ಆಗುತ್ತೆ. ಇದು ರೈತರಿಗೆ ಅಥವಾ ಪಶುಸಂಗೋಪನೆ ಯಾರು ಮಾಡ್ತಿರ್ತಾರೆ ಅವರಿಗೂ ಸಹ ಅನುಕೂಲ ಆಗಿರುತ್ತೆ. ಇನ್ಶೂರೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರೋಂತ ಇನ್ಶೂರೆನ್ಸ್ ಅಥವಾ ಬ್ಯಾಂಕ್ನವ್ರು ಸ್ಪೆಸಿಫೈ ಮಾಡಿರೋಂತ ಇನ್ಶೂರೆನ್ಸ್ ಯಾರು ಆಗಿರ್ಬೋದು, ಬ್ಯಾಂಕ್ ಅಂದ್ರೆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇರ್ಬೋದು ಅಥವಾ ಯಾವುದೇ ಗವರ್ಮೆಂಟ್ ಇನ್ಶೂರೆನ್ಸ್ ಅವರು ಕಂಪ್ನಿಯವರು ಹಸುನ ಅವ್ರದೇ ರೀತಿಯಂತ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ಅಲ್ಲಿ ಅವರು ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾರೆ ಏನೇನು ಹಸುವಿನ ಏಜ್ ಇರ್ಬೋದು, ಅದು ಎಷ್ಟು ಲೀಟರ್ ಹಾಲು ಕೊಡುತ್ತೆ, ಮತ್ತೆ ಅದ್ರದ್ದು ಕಂಡೀಷನ್ ಯಾವ ರೀತಿ ಇರುತ್ತೆ, ಇದೆಲ್ಲ ಮೆನ್ಷನ್ ಮಾಡಿ ಆ ಇನ್ಶೂರೆನ್ಸ್ ಪಾಲಿಸಿಲಿ ಅವರು ಅಂದ್ರೆ ಡೀಟೇಲ್ ಆಗಿ ಸ್ಪೆಸಿಫೈ ಮಾಡಿರ್ತಾರೆ. ಮತ್ತೆ ಸ್ಪೆಸಿಫೈ ಮಾಡಿ ಒಂದು ಹೋಲೆ ಅಂದ್ರೆ ಒಂದು ನಂಬರ್, ಇನ್ಶೂರೆನ್ಸ್ ನಂಬರ್ ಜೊತೆಗೆ ಒಂದು ಟ್ಯಾಗ್ ನ ಹಸುವಿನ ಕಿವಿಗೆ ಹಾಕ್ತಾರೆ. ಸೊ ಆ ಇನ್ಶೂರೆನ್ಸ್ ನಂಬರು ಹಸುಗೆ ಏನೇ ಆದ್ರೂ ಮುಂದೆ ಆ ಇನ್ಶೂರೆನ್ಸ್ ನಂಬರ್ ಮುಖಾಂತರನೇ ನಿಮ್ ಕ್ಲೈಮ್ ಅಥವಾ ಸೆಟಲ್ಮೆಂಟ್ ಏನಂತ ಇರುತ್ತೆ ಅದೆಲ್ಲ ಸಹ ನಿಮ್ಗೆ ಸಿಗೋದು. ಇನ್ಶೂರೆನ್ಸ್ ಮಾಡಿಸಿದಾಗ ಬ್ಯಾಂಕ್ನವರು ಅಂದ್ರೆ ಕಡ್ಡಾಯವಾಗಿ ಇಷ್ಟು ಅಮೌಂಟ್ ಅಂತ ಕಟ್ ಮಾಡ್ತಾ ಹೋಗ್ತಾರೆ ನಿಮ್ಮ ಲೋನ್ ಅಲ್ಲಿ. ಯಾಕೆಂದ್ರೆ ಅವರು ಇದು ಇನ್ಶೂರೆನ್ಸ್ ಪಾಲಿಸಿ ಆಗಿರುತ್ತೆ. ಈ ಪಾಲಿಸಿಗೆ ಪೇಮೆಂಟ್ ನ ಬ್ಯಾಂಕ್ ಅವರೇ ಸಹ ಕಟ್ ಮಾಡ್ತಾರೆ. ಸೊ
ಇದು ಎಲ್ಲ ಓಕೆ ಆದ್ಮೇಲೆ ಸೊ ಏನೇನು ಆಯ್ತು, ಟ್ರೈ ಪಾರ್ಟಿ ಅಗ್ರಿಮೆಂಟ್ ಆಯ್ತು, ಫೋಟೋ ಮತ್ತೆ ಫೋಟೋ ಆಯ್ತು, ನೆಕ್ಸ್ಟ್ ನಿಮ್ದು ಸೊ ಡೈರಿ ಅವ್ರದ್ದು ಮತ್ತೆ SBI ಅಕೌಂಟ್ ಇರ್ಬೋದು ಅಥವಾ ಇನ್ಶೂರೆನ್ಸ್ ಇರ್ಬೋದು, ಡಾಕ್ಟರ್ ಸರ್ಟಿಫಿಕೇಟ್, ಈ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಬ್ಯಾಂಕ್ ಅವರು ಚೆಕ್ ಮಾಡಿ ನಿಮ್ಗೆ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇಷ್ಟು ನೀವು ಓಕೆ ಅಂತ ಆದ ತಕ್ಷಣ ಬ್ಯಾಂಕ್ ಅವರು ಸ್ಪೆಸಿಫೈ ಮಾಡಿದಂತ ಅಮೌಂಟ್ಗೆ ನಿಮ್ಗೆ ಎಷ್ಟಾಗಿರ್ಬೋದು, 50,000 ಇರ್ಬೋದು, 20 ಲಕ್ಷ ಅಂದ್ರೆ 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, ಎಷ್ಟು ಅಮೌಂಟ್ ನೀವು ಕೇಳ್ತಾ ಇದ್ದೀರಾ ಅಷ್ಟು ಸ್ಪೆಸಿಫೈಡ್ ಅಮೌಂಟ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಬ್ಯಾಂಕ್ ಅವರು ಡೈರೆಕ್ಟ್ ಆಗಿ ಸೆಲ್ಲರ್ ಅಕೌಂಟಿಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಒಂದು ಕಂಡೀಷನ್, ಸೆಲ್ಲರ್ ಅಕೌಂಟಿಗೆ ಅಮೌಂಟ್ ಹೋಗುತ್ತೆ, ಇದು ನಿಮ್ ಕೈಗೆ ಲೋನ್ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನು ಪರ್ಸನಲ್ ಲೋನ್ ಇರ್ಬೋದು ಅಥವಾ ಕೃಷಿ ಸಾಲ ಇರ್ಬೋದು, ಈ ಎಲ್ಲಾ ಹಣ ನಮ್ಮ ಕೈಗೆ ಮಾತ್ರ ಬರುತ್ತೆ. ಯಾರು ನಾವು ತಗೊಳ್ತಿರ್ತೀವಲ್ಲ ಬಾರೋವರಿಗೆ ಬರ್ತಿರುತ್ತೆ. ಆದ್ರೆ ಈ ಡೈರಿ ಫಾರ್ಮಿಂಗ್ ಅಥವಾ ಹಸು ಲೋನ್ ಏನಿರುತ್ತೆ ಅದು ಡೈರೆಕ್ಟ್ ಆಗಿ ಸೆಲ್ಲರ್ ಅಕೌಂಟಿಗೆ ಹೋಗುತ್ತೆ. ಅಂದ್ರೆ ನಮ್ ಕೈಗೆ, ನಮ್ಗೆ ಮತ್ತೆ ಬ್ಯಾಂಕ್ ಅವರಿಗೆ ಯಾವುದೇ ರೀತಿಯಾದಂತಹ ಹಣದ ವ್ಯವಹಾರ ಇರಲ್ಲ, ಸೆಲ್ಲರಿಗೆ ಹೋಗುತ್ತೆ. ಸೆಲ್ಲರಿಗೆ ಹೋದ್ಮೇಲೆ ನೀವು ಹಸುನ ತಗೋಬಹುದು. ಈ ರೀತಿಯಾಗಿ ಎಲ್ಲಾ ರೀತಿಯಾದಂತ, ಮತ್ತೆ ಇಲ್ಲಿ ಇನ್ನೇನ್ ಬೇಕು ಅಂದ್ರೆ ಪರ್ಸನಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಐಡೆಂಟಿಫಿಕೇಶನ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್, ಈ ರೀತಿ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಸಹ ನೀವು ಈ ಅಗ್ರಿಮೆಂಟ್ ಈ ಎಲ್ಲ ಮುಖ್ಯವಾದ ಡಾಕ್ಯುಮೆಂಟ್ಸ್ ಜೊತೆ ಇದು ಒಂದು ಡಾಕ್ಯುಮೆಂಟ್ಸ್ ನೀವು ಲೋನ್ ತಗೊಳ್ಳೋದಕ್ಕೆ ಬೇಕಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಇಷ್ಟು ಟೆನ್ಯೂರು ಅಥವಾ ಬಡ್ಡಿ ದರ, ಆ ಬಡ್ಡಿ ದರ ಬ್ಯಾಂಕ್ಗೆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಅದು ವೇರಿ ಆಗ್ತಾ ಹೋಗುತ್ತೆ. ಇದು ನೀವು ಪರ್ಸನಲ್ ಆಗಿ ಬ್ಯಾಂಕ್ ಅವ್ರ ಜೊತೆ ಮಾತಾಡ್ಬೋದಾಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ನೀವು ನಿಮ್ಮ ಅಕೌಂಟ್ ಅಂದ್ರೆ ನಿಮ್ಮ ಬ್ಯಾಂಕ್ ನಿಂದ ಡೈರೆಕ್ಟ್ ಅವರಿಗೆ ಅಕೌಂಟ್ಗೆ ಹಣ ಹೋಗುತ್ತೆ. ನೀವು ಹಸುಗೆ ಏನೇನ್ ಬೇಕು, ಹಸುಗಳು ಎಷ್ಟು ಬೇಕು ನೀವು ಪರ್ಚೇಸ್ ಮಾಡಬಹುದು. ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ. ಸೊ ಇದಲ್ದನೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ಡೈರಿ ಅಥವಾ ಹಾಲು ಉತ್ಪಾದಕರ ಸಂಘ ಅಂತ ಏನಿರುತ್ತೆ ಅಲ್ಲಿ ಅಥವಾ ನಿಮ್ಮ ಹತ್ತಿರದ ಬ್ಯಾಂಕ್ನವ್ರನ್ನ ಸಂಪರ್ಕ ಮಾಡಿ. ಏನಕ್ಕೆ ಅಂದ್ರೆ ನಿಮ್ಗೆ ಡೈರಿಯಿಂದನೂ ಸಹ ಸುಮಾರು ಸಬ್ಸಿಡಿಗಳು ಅಥವಾ ಈ ಲೋನ್ ವೇ ಆಫ್ ಆಗೋಂಥದ್ದಿರ್ಬೋದು ಅಥವಾ ಏನೋ ಫೆಸಿಲಿಟಿಗಳು ಇರುತ್ತೆ ಅದು ಸಹ ನಿಮ್ಗೆ ಸಿಗ್ಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ಇದೊಂದು ಇನ್ಫಾರ್ಮೇಟಿವ್ ಆಗಿತ್ತು, ಜನರಲ್ ಇನ್ಫಾರ್ಮೇಶನ್ಸು. ದಯವಿಟ್ಟು ಈ ವಿಷಯನ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ನಮ್ಮ ರೈತರಿಗಿರ್ಬೋದು, ಪಶುಸಂಗೋಪನೆ ಮಾಡುವಂತರಿಗೆ ಅನುಕೂಲ ಆಗ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ.